ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಸಾವ ಅಡುಗೆ ಮನೆಯೊಳಗೆ ಬೆಲ್ಲದ ಬೇಸನ್ ಉಂಡೆ ಮಾಡೀನಿ. ಭಾಳ ಚಲೋ ಆಗ್ಯಾವ ನೋಡ್ರಿ. ಸಕ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಾರೆ ರೀ, ಅದಕ್ಕೆ ಬೆಲ್ಲದ್ದು ಮಾಡೇನಿ ರೀ. 10 ನಿಮಿಷದಾಗ ಆಕೈತಿ. ನೀವು ಮಾಡಿ ನೋಡಿರಿ, ಹೆಂಗೆ ಬಂತಂತ ತಿಳಿಸ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ಅವಸರ್ಲೆ ಮನೆಗೆ ಯಾರು ಬಂದರು ಅಂದ್ರೆ ಮಾಡ್ಬೋದು. ನೋಡಿರಿ ಅಂತ ಬರ್ರಿ. ಮುಕ್ಕಾಲು ಬೌಲು ತುಪ್ಪನ ಕರಗಿಸಿ ತಗೊಂಡಿನ್ರಿ. ಒಂದು ದಪ್ಪ ತಳದ ಪಾತ್ರೆನ ಸಿಮ್ನಾಗ ಕಾಯಕ್ಕಿಡ್ರಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ರಿ. ಒಂದು ಬೌಲು ಸಾಣಿಸಿರೋ ಹಸಿ ಕಡ್ಲಿ ಬ್ಯಾಳೆ ಹಿಟ್ಟು ಹಾಕ್ರಿ. ಅದನ್ನು ಹುರ್ಕೊಳ್ರಿ. ಇನ್ನೊಂದಿಷ್ಟು ತುಪ್ಪ ಹಾಕೇನ್ರಿ. ಐದು ನಿಮಿಷ ಚಲೋ ತಂಗೆ ಹುರಿರಿ. ಕೈ ಬಿಡ್ಲಾರ್ದಂಗೆ ಕೈ ಆಡ್ಸ್ಕೊಂತ ಇರ್ಬೇಕ್ರಿ. ಐದು ನಿಮಿಷ ಆಗೈತೆ ನೋಡ್ರಿ. ಈಗ ಅರ್ಧ ಹುರಿದೈತಿ. ಇನ್ನೂ ಸ್ವಲ್ಪ ಹುರಿಬೇಕ್ರಿ. ಇನ್ನೊಂದು 5 ನಿಮಿಷ ಹುರ್ಕೊಂಡು ನೋಡ್ರಿ. ಈಗ ಹುರಿದೈತೆ ನೋಡ್ರಿ. ಸ್ವಲ್ಪ ಆರ್ಲಿರಿ. ಈಗ ಉಗುರು ಬೆಚ್ಚಗೆ ಐತಿ ನೋಡ್ರಿ. ಬುಡಕ್ಕೆ ಉರಿ ಇಲ್ಲ, ಆರಿಸಿದ್ದೈತ್ರಿ. ಇನ್ನೊಂದು ಸ್ವಲ್ಪ ಕೈ ಆಡಿಸಿದ್ರೆ ಸ್ವಲ್ಪ ಆರ್ತೈತ್ರಿ. ಆರಿದ ಮೇಲೆ ಉಗುರು ಬೆಚ್ಚಗೆ ಇದ್ದಾಗ ಅದಕ್ಕೆ ಬೆಲ್ಲ ಕೂಡಿಸ್ಬೇಕ್ರಿ. ಇದಕ್ಕೆ 1 ಬೌಲು ತುರಿದಿರೋ ಬೆಲ್ಲ ಹಾಕೀನ್ರಿ. ಅರ್ಧ ಬೌಲು ಬಾದಾಮು ಪಿಸ್ತಾ ತರಿಯಾಗಿ ಪುಡಿ ಮಾಡಿ ಹಾಕೇನ್ರಿ. ಎಲ್ಲನೂ ಚಲೋ ತಂಗೆ ಕಲಿಸ್ಕೊಡ್ರಿ. ಗ್ಯಾಸು ಆಫ್ ಐತ್ರಿ. ಹಂಗೆ ಅದ್ರ ಮೇಲೆ ಇಟ್ಟು ಕಲ್ಸಕ್ಕಂತೀನಿ ಅಷ್ಟೇ ರೀ. ಕೈಲೇ ಚಲೋ ತಂಗೆ ನಾದ್ರಿ. ಈ ರೀತಿ ಎಲ್ಲನೂ ಚಲೋ ತಂಗೆ ಸಣ್ಣ ಸಣ್ಣ ತುಂಡು ಮಾಡಿ ಇಟ್ಕೋರಿ. ಈಗೆಲ್ಲನೂ ತುಂಡು ಮಾಡಿ ಇಟ್ಕೊಂಡೀನಿ ನೋಡ್ರಿ. ಒಂದೊಂದು ತಗೊಂಡು ಒತ್ತಿ ಒತ್ತಿ ಉಂಡೆ ಕಟ್ರಿ. ಈ ರೀತಿ ಒತ್ತಿ ಒತ್ತಿ ಉಂಡೆ ಕಟ್ರಿ.
ಅದನ್ನ ಕೈಯಾಗಿಟ್ಟು ದುಂಡಗ ಮಾಡಿರಿ ಅಂದ್ರೆ ಚಂದ ಅಕ್ಕವ ನೋಡ್ರಿ. ಇನ್ನೊಂದನ್ನು ಕಟ್ಟಿ ತೋರಿಸ್ತೀನಿ ನೋಡ್ರಿ. ಎಲ್ಲಾನು ಇದೇ ರೀತಿ ಕಟ್ಕೋರಿ. ಇಷ್ಟು ತುಪ್ಪ ಉಳ್ದೈತೆ ನೋಡ್ರಿ, ಅಂದ್ರೆ ಅರ್ಧ ಬೌಲ್ ತುಪ್ಪ ಸಾಕಾಗೈತ್ರಿ. ಈಗ ಉಂಡೆ ರೆಡಿ ಆಗ್ಯಾವ. ಮಕ್ಕಳು ಸ್ಕೂಲ್ ಬಿಟ್ಟು ಬಂದಾಗ ಒಂದೊಂದು ಕೊಟ್ಟರೆ ಖುಷಿಲೇ ತಿಂತಾರೆ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ.